ಪಂಚಮಸಾಲಿ ಪೀಠದ ವಿಚಾರದಲ್ಲಿ ನಿನ್ನೆ ಹೊಸ ತಿರುವು ಕಂಡುಬಂದಿದ್ದು ಅರುಣ್ ಕುಮಾರ್ ಅವರ ಹೇಳಿಕೆ ಚರ್ಚೆಗೆ ಕಾರಣವಾಗಿದೆ. ಪೀಠದ ಆಡಳಿತ ಮತ್ತು ಹಣಕಾಸು ವ್ಯವಹಾರಗಳ ಕುರಿತು ಭಕ್ತರು ಎತ್ತಿರುವ ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡಬೇಕಂತ ಆಗ್ರಹಿಸಿದ್ದಾರೆ. ಇನ್ನು ಮಾತನಾಡಿದ ಅವರು, ಮಠದ ಹಣ ಜನರ ಭಕ್ತಿಯಿಂದ ಬರ್ತದೆ, ಅದಕ್ಕೆ ಲೆಕ್ಕಪತ್ರ ನೀಡುವುದು ಮಠದ ಕರ್ತವ್ಯ ಎಂದು ಹೇಳಿದ್ದಾರೆ. ಇನ್ನು ಈ ಹೇಳಿಕೆ ಭಕ್ತರ ಬೇಡಿಕೆಗೆ ಮತ್ತಷ್ಟು ಬಲ ನೀಡಿದಂತಾಗಿದೆ. ಈಗಾಗಲೇ ವಚನಾನಂದ ಶ್ರೀಯವರ ಬೆಂಬಲಿಗರು ಪಾರದರ್ಶತೆಗಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದು ಪರಿಸ್ಥಿತಿ ತೀವ್ರಗೊಳ್ಳುತ್ತಿದೆ. ಈ ವಿವಾದವು ಕೇವಲ ಹಣಕಾಸಿನ ವಿಷಯವಲ್ಲದೆ ಪೀಠದ ನಾಯಕತ್ವ ಮತ್ತು ವ್ಯವಸ್ಥೆ ಮೇಲಿನ ನಂಬಿಕೆಗೆ ಸಂಬಂಧಿಸಿದ ಪ್ರಶ್ನೆಯಾಗಿ ರೂಪುಗೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತಷ್ಟು ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಹಸಿಂದು ಈಗ ಇವತ್ತಿನ ಸಭೆ ನಾವು ಮಾಡಿದೇವಲ್ಲ, ಇದು ಪಕ್ಕ ಪಂಚಮಸಾಲಿ ಅವ್ರಿಗೇನಾದ್ರು ತಾಕತ್ತಿದ್ರೆ ಅವ್ರಿಗೇನಾದ್ರು ತಾಕತ್ತಿದ್ರೆ 24ನೇ ತಾರೀಕು ನಾವು ಅವತ್ತು ಇದೇ ತರ ಸಭೆ ಸೇರಿದ್ವಿ. ಈ ನೆಳಕ್ ಕುಂತೇವಿ, ಅವ್ರು ಕೆಟ್ಟ ಬಿಸ್ತಾಗ ಅವತ್ತು ನೀವು ಲೆಕ್ಕ ಕೊಡಕ್ ಬರ್ಬೇಕು ಅಂತ ಸೇರಿದ್ವಿ. ಬರ್ಲಿಲ್ಲ. ನಮ್ ಪರಮೇಶ್ವರ್ ಒಂದು ಮಾತು ಹೇಳಿದ್ರು, ಅವ್ರು ಏನಾದ್ರು ಅಪ್ಪು ಹುಟ್ಟಿದ್ರೆ ಲೆಕ್ಕ ಕೊಟ್ಟು ಒಳ ಬರ್ಬೇಕು. ಇವತ್ತು ಅವ್ರು ಲೆಕ್ಕ ಕೊಡದೆ ಒಳ ಬಂದಾರೆ. ಇದಕ್ಕೇನಂತೀರಿ? ಲೆಕ್ಕ ಅದ್ ಕೊಟ್ಟಿದ್ರೆ ಲೆಕ್ಕ ಇವತ್ತು ಒಳ್ಳೇದ ಒಳ ಬಂದ್ರೆ ಏನಂತೀರಿ? ಅದಕ್ಕೆ ಇವತ್ತು ಸಮಾಜದ ಎದುರಿಗೆ ಇವತ್ತು ನಾವೆಲ್ಲ ತೆರೆದ ಪುಸ್ತಕವನ್ನು ಇಟ್ಟಿದ್ದೇವೆ. ನಾವು ಈಗೂ ಹೇಳ್ತೇವೆ, ನಿನಗೆ ತಾಕತ್ತಿದ್ರೆ ಇನ್ನು ರಾತ್ರಿ 10 ಗಂಟೆ ಆಗ್ಲಿ ನಾವ್ ಹಿಂಗೆ ಇರ್ತೇವೆ. ಇವತ್ತೇನು ಪೊಲೀಸರನ್ನ ರಕ್ಷಣೆ ತಗೊಂಡ್ಬರುವಂತ ಅವಶ್ಯಕತೆ ಏನಿತ್ತು? ನೀವು ಕಳ್ತನ ಮಾಡಿದಕ್ಕೆ ರಕ್ಷಣೆ ತಗೊಂಡ್ ಒಳಗ್ ಬಂದಿವ್ರಿ. ನೀವು ಪ್ರಾಮಾಣಿಕ ಇದ್ದಿದ್ರೆ ನಾವ್ ಹೆಂಗ್ ಒಬ್ಬೊಬ್ರು ಅಡ್ಡಾಡ್ತೇವೆ. ನಿಮಗೆ ತಾಕತ್ತಿದ್ರೆ ಬರ್ರಿ ಒಬ್ಬೊಬ್ರೆ, ನಾವ್ ಬರ್ತೇವಲ್ಲ ಮಠಕ್ಕೆ. ಯಾಕೆ ಬರ್ಲಿಲ್ಲ? ನಿಮಗೆ ಕಳ್ತನ ಮಾಡಿರೋದು ನೀವೇ ಸಾಬೀತುಪಡಿಸಿದ್ರಿ. ಇವತ್ತು ನಾವು ಕಳ್ತನ ಮಾಡಿದ್ವಿ ಅಂತ ಹೇಳಿ ಸಮಾಜದ ಮುಂದೆ ನಿಮ್ಮ ಮುಖವನ್ನ ನೀವೇ ತೆರೆದಿಟ್ಟಿದ್ದೀರಿ. ಇಂಥ ಭ್ರಷ್ಟ ಅವ್ರಂತ ನಾನಂತ ಭ್ರಷ್ಟ ಅಂತ ಒಪ್ಪಿಲ್ಲ. ಅವ್ರು ನಮ್ಮ ಭ್ರಷ್ಟ ಎಲ್ಲ ಏನಲ್ಲ.